ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಭದ್ರ ಕೂಡ ಇನ್ನೇನು ವಿದ್ಯಾ ಹತ್ರ ಬರಬೇಕು ಅಷ್ಟೊತ್ತಿಗೆ ಅಜ್ಜಮ್ಮ ಕೂಡ ಬಂದುಬಿಟ್ಟು ವಿದ್ಯಾ ಬಾರವ ಇಲ್ಲಿ ಇವತ್ತು ನಮ್ಮ ಜೊತೆನೆ ಮಲ್ಕೋ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಭದ್ರಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಹೌದು ಕಣವ, ಇವತ್ತು ಆಷಾಢದ ಕೊನೆ ದಿನ, ಇವತ್ತೊಂದು ದಿನ ನಮ್ಮ ಜೊತೆ ಮಲ್ಕೋ, ನಾಳೆ ಇದ್ದ ನೀನು ಕೋಣೆ ಒಳಗೆ ಮಲ್ಕೊಳ್ಳುವಂತೆ ಅಂತ ಹೇಳಿದಾಗ ಸರಿ ಆಯಿತು ಬಂದೆ ಅಜ್ಜಮ್ಮ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅಯ್ಯೋ ಏನಪ್ಪ ಇದು, ಅಲ್ಲಿ ನೋಡಿದರೆ ನಮ್ಮ ಅಮ್ಮಮ್ಮಂಗೆ ಕಾಟ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಖುಷಿಯಾಗಿ ಬಂದರೆ ಇಲ್ಲೂ ಕೂಡ ಇವ್ರ ಅಜ್ಜಿ ಇದೇ ಕಾಟ ಕೊಡ್ತಾ ಇದ್ದಾರೆ. ನನ್ನ ಅಮ್ಮಿ ಜೊತೆ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭದ್ರ ಕೋಪ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯೆ ಕೂಡ ಸರು ಹತ್ರ ಬಂದು ಮಲಗಬೇಕು ಅಂತ ಬರ್ತಾಳೆ. ಅವಾಗ ಸರು ಕೂಡ ವಿದ್ಯೆನ ನೋಡಿಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತಾಳೆ. ಯಾಕೆ ಸರು ಒಂಥರ ಇದೆಯಾ ಅಂತ ಹೇಳಿದಾಗ, ಅಕ್ಕ ಮುಂಚೆ ನಾನು ನೀನು ಇಬ್ಬರು ಕೂಡ ಜೊತೆಯಾಗಿ ಮಲಗ್ತಾ ಇದ್ವಿ, ಆದರೆ ಇವಾಗ ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಾನು ಒಬ್ಬಳೇ ಮಲಗ್ತೀನಿ ಕಣೆ, ನಿನ್ನನ್ನು ನೆನ್ಪು ಮಾಡಿಕೊಂಡು ಡೈಲಿ ರಾತ್ರಿ ಬೇಜಾರು ಮಾಡಿಕೊಂಡು ಮಲಗ್ತೀನಿ ಗೊತ್ತಾ ಅಂತ ಹೇಳಿದಾಗ, ಸರು ನಾವು ಚಿಕ್ಕವರಿದ್ದಾಗ ಇತ್ತ ಅಲ್ವಾ ಜೀವನ, ಅದೇ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾವಿಬ್ಬರು ಎಷ್ಟು ಚೆನ್ನಾಗಿ ಆಡ್ಕೊಳ್ತಾ ಇದ್ವಿ, ಇಬ್ಬರು ಎಷ್ಟು ಚೆನ್ನಾಗಿ ಮಲ್ಕೊಳ್ತಾ ಇದ್ವಿ. ಆದರೆ ಏನು ಮಾಡೋದು, ಹೆಣ್ಣು ಹುಟ್ಟಿದ ಮೇಲೆ ದೊಡ್ಡವರಾದಮೇಲೆ ಗಂಡನ ಮನೆಗೆ ಹೋಗಲೇಬೇಕು, ನಮ್ಮ ಆಸೆ ಕನಸು ಎಲ್ಲದನ್ನೂ ಕೂಡ ನಾವು ಮರ್ತು ಬಿಡಬೇಕು ಕಣೆ ಅಂತ ಹೇಳಿದಾಗ ಈ ಕಡೆ ರತ್ನ ಮತ್ತು ಚೆಲುವ ಇಬ್ಬರು ಕೂಡ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ಬಿಡ್ತಾರೆ. ಹೌದು ಕಣೆ ಅಕ್ಕ, ನನಗೂ ಕೂಡ ಹಾಗೆ ಅನಿಸ್ತಾ ಇದೆ, ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು, ಖುಷಿಯಾಗಿರಬೇಕು ಅಂತ ಅನಿಸುತ್ತೆ ಅಂದಾಗ ಏನು ಮಾಡೋದು ಸರು, ಹೆಣ್ಣು ಹುಟ್ಟಿದ ಮೇಲೆ ಇದನ್ನೆಲ್ಲ ಅನುಭವಿಸ್ಬೇಕು ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಸರುಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಸರು ಬೆಳಗ್ಗೆ ಬೇಗ ಎದ್ದೇಳಬೇಕು, ಇಬ್ಬರು ಕೂಡ ಮಲ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ರತ್ನ ಅವರಿಬ್ಬರಿಗೆ ಮಲ್ಗೋಕೆ ಹೇಳ್ತಾಳೆ. ಇನ್ನು ಈ ಕಡೆ ಕ್ವಾಟ್ಲೆ ಕೂಡ ಲೋಕಿನ ಎಲ್ಲೂ ಹೋಗೋಕ್ಕೆ ಬಿಡ್ದೇನೆ ಅವನಿಗೆ ಹಗ್ಗ ಕಟ್ಬಿಟ್ಟು ಜೊತೆಯಲ್ಲೇ ಇಟ್ಕೊಂಡಿರ್ತಾನೆ. ಅಣ್ಣ ತುಂಬ ಹೊಟ್ಟೆ ನೋಯ್ತಾ ಇದೆ ಅಣ್ಣ, ಬೇಗ ಹೋಗಿ ಬರ್ತೀನಿ ಅಂದಾಗ ಸರಿ ಆಯಿತು ಬೇಗ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಅಯ್ಯಪ್ಪ ಈ ಲೋಕಿ ಜೊತೆಗೆ ಇರೋಕ್ಕಾಗೋದಿಲ್ಲ, ಮೊದಲು ಯಾರಂತೂ ತಿಳ್ಕೊಂಡು ಇಲ್ಲಿದ್ದ ಹೋಗ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರ ಕೂಡ ಕೋಪ ಮಾಡಿಕೊಂಡು ಕಾಲ್ ಮಾಡ್ತಾನೆ. ಅಯ್ಯೋ ಅಣ್ತಮ್ಮ ನೀನೇನು ಹೆದರ್ಕೋಬೇಡ, 24 ಗಂಟೆ ಆ ಲೋಕಿ ಜೊತೆಗೆ ಇದ್ದೇನೆ, ಇವಾಗಲೂ ಕೂಡ ಅವನ ಜೊತೆಗೆ ಇದ್ದೀನಿ ಅಣ್ತಮ್ಮ, ಸತ್ಯ ತಿಳ್ಕೊಳ್ತೀನಿ ಅಂತ ಹೇಳಿದಾಗ, ಅಯ್ಯೋ ಕ್ವಾಟ್ಲೆ ನಿನ್ನ ಪಕ್ಕ ಲೋಕಿ ಆದರೂ ಇದ್ದಾನೆ, ಆದರೆ ನನ್ನ ಪಕ್ಕ ಯಾರೂ ಇಲ್ಲ ಕಣೋ ಅಂದಾಗ, ಅಯ್ಯೋ ಅಣ್ತಮ್ಮ ಏನು ಮಾತಾಡ್ತಾ ಇದೆಯಾ, ಅದಕ್ಕೆಮ್ಮ ಎಲ್ಲೋದ್ರು ಅಂತ ಕೇಳ್ತಾನೆ. ಆ ಮನೇಲಿದ್ದಾಗ ಅಮ್ಮಮ್ಮ ವಿದ್ಯೆನ ಜೊತೇಲಿ ಮಲ್ಗೋಕೆ ಬಿಡ್ತಾ ಇರಲಿಲ್ಲ, ಇಲ್ಲಿ ನೋಡಿದ್ರೆ ಅಜ್ಜಮ್ಮನೂ ಕೂಡ ಅದೇ ಮಾಡ್ತಾ ಇದ್ದಾರೆ, ಅಲ್ಲಿ ಅವ್ರ ಕಾಟ ಇಲ್ಲಿ ಇವ್ರ ಕಾಟ, ಒಟ್ಟಿನಲ್ಲಿ ನನ್ನ ಅಮ್ಮಿ ನನ್ನ ಜೊತೆಗೆ ಇರ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಅಣ್ತಮ್ಮ ನೀನೇನು ಅಳಕ್ಕೆ ಹೋಗ್ಬೇಡ ಅಣ್ತಮ್ಮ, ನೀನೇನಾದರೂ ಹತ್ರೆ ಮಾವನ ಮನೆಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾನೆ. ಕ್ವಾಟ್ಲೆ ಹೆಣ್ಮಕ್ಳು ಅಳಬಾರ್ದು ತಾನೆ, ನನಗೆ ಯಾಕೋ ಹೇಳ್ತಾ ಇದೆಯಾ ಇದನ್ನು ಅಂದಾಗ, ಯಾಕಂತಮ್ಮ ನಾವು ಕೂಡ ಗಂಡ್ಮಕ್ಳೇ ತಾನೆ, ನಮಗೂ ಮನಸ್ಸಿರುತ್ತೆ ತಾನೆ, ನಮಗೆ ನಾವೇ ರೂಲ್ಸನ್ನ ಮಾಡ್ಕೋಬೇಕು, ನಾವು ಹತ್ರನೂ ಕೂಡ ಕೆಟ್ಟದಾಗುತ್ತೆ ಅಂತ ಅನ್ಕೋಬೇಕು ಅಂತ ಕ್ವಾಟ್ಲೆ ಹೇಳಿದಾಗ, ಅಯ್ಯೋ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡೇ ಬಿಡ್ತಾನೆ. ಅದೇ ಟೈಮಿಗೆ ಲೋಕಿ ಕೂಡ ಬಂದಿದ್ದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಬಂದಿದೀಯ ತಾನೇ, ಮತ್ತೆ ರಾತ್ರಿ ಎಲ್ಲಾದರೂ ಹೋಗ್ಬೇಕು ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತೇನೆ. ಅಲ್ಲ ಇವನು ನನ್ನ ಜೊತೆಗೇನೆ ನನ್ನ ರೂಮಲ್ಲೇ ಮಲ್ಕೊಂಡಿದ್ದೇನೆ, ಅಲ್ಲ ಇವನು ಗಂಡಸ ಅನ್ನೋದೇ ನನಗೆ ಡೌಟ್ ಆಗ್ತಾ ಇದೆ ಅಂತ ಲೋಕಿ ಅನ್ಕೊಳ್ತಾ ಇರಬೇಕಾದ್ರೆ, ನಿನ್ನ ಮಾತ್ರ ಬಿಡೋದಿಲ್ಲ ಕಣೋ ಲೋಕಿ, ನಾನು ಮಾತ್ರ ಸತ್ಯ ತಿಳ್ಕೊಂಡೇ ಇಲ್ಲಿದ್ದ ಹೋಗೋದು ಅಂತ ಹೇಳ್ತಾನೆ. ಅವಾಗ ಕ್ವಾಟ್ಲೆ ಕೂಡ, ನೋಡ ಲೋಕಿ ನಿನ್ನ ಕನಸಲ್ಲಿ ಏನಾದರೂ ಆ ಹುಡುಗಿ ಬಂದರೆ ನೀನು ನನಗೆ ಹೇಳಲೇಬೇಕು, ನಾನು ಆ ಹುಡುಗಿನ ಗಪ್ಪುಕ್ ಅಂತ ಹಿಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ, ಅಣ್ಣ ಕನಸು ಬೀಳೋದು ನನಗೆ ತಾನೆ, ನನ್ನ ಕನಸಲ್ಲಿ ನೀನೇ ಗಣ ಹಿಡ್ಕೊಳ್ತೀಯ ಅಂತ ಹೇಳಿದಾಗ, ಲೋಕಿ ನಾನು ಹೇಳಿದ್ನ ಕೇಳಿಸ್ಕೋಬೇಕು ಅಷ್ಟೇ, ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಲೋಕಿನ ಚೆನ್ನಾಗಿ ಹೊಡೆದು ಮಲ್ಕೋ ಅಂತ ಹೇಳ್ತೇನೆ. ಅದೇ ಟೈಮ್ಗೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ. ಸರು ಕೂಡ ಇಲ್ಲಿ ಭದ್ರಗೆ ಯೋಗ ಮಾಡೋಕೆ ಹೇಳ್ತಾ ಇರಬೇಕಾದ್ರೆ ಭದ್ರ ಕೂಡ ಶರ್ಟ್ ಬಿಚ್ಚಿ ಯೋಗನ ಮಾಡ್ತಾ ಇರ್ತಾನೆ. ಎಲ್ಲ ಹೆಂಗಸರು ಕೂಡ ಇಲ್ಲಿ ವಿದ್ಯೆ ಮನೆ ಹತ್ರ ಬಂದು ನಿಂತ್ಕೊಂಡು ಭದ್ರನ ನೋಡ್ತಾ ಇರಬೇಕಾದ್ರೆ ವಿದ್ಯೆ ಕೂಡ ಸಡನ್ ಆಗಿ ಹೊರಗೆ ಬರ್ತಾಳೆ. ನೋಡಿದ್ರೆ ಎಲ್ಲರೂ ಕೂಡ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು, ಅಯ್ಯೋ ಎಲ್ಲರೂ ಹೇಗೆ ನೋಡ್ತಾ ಇದ್ದೀರಾ, ನನ್ನ ಗಂಡು ನೀನು ತಿನ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಮೊದಲು ಇಲ್ಲಿದ್ದ ಎಲ್ಲರೂ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಭದ್ರಗೆ ದೃಷ್ಟಿನ ತೆಗಿತಾ ಇರ್ತಾಳೆ. ಅಯ್ಯೋ ಅಮ್ಮಿ ಇದೆಲ್ಲ ಬೇಕಂತ ಹೇಳಿದಾಗ, ಅಯ್ಯೋ ಸುಮ್ಮನಿರಿ ಗೌಡ್ರೆ, ನಿಮಗಿದೆಲ್ಲ ಗೊತ್ತಾಗೋದಿಲ್ಲ, ನಮ್ಮ ಊರವ್ರು ಇದ್ದಾರೆ ಅಲ್ಲ, ಎಲ್ಲರೂ ಕೂಡ ಕೆಟ್ಕಣ್ಣು ಬಿಟ್ಬಿಡ್ತಾರೆ, ನಿಮ್ಗೆ ಏನಾದರೂ ಆಗ್ಬಿಟ್ರೆ ನನಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿನ ತೆಗಿತಾ ಇರಬೇಕಾದ್ರೆ ಸರು ಕೂಡ ನಗ್ತಾ ಇರ್ತಾಳೆ. ಅಲ್ಲ ಅಕ್ಕ, ಭಾವ ಯೋಗ ಮಾಡೋದಕ್ಕೂ ಅವರೆಲ್ಲ ನಿಂತ್ಕೊಂಡು ನೋಡೋದಕ್ಕೂ ನೀನು ಈ ರೀತಿ ಮಾಡೋದಕ್ಕೂ ಏನೇ ಸಂಬಂಧ ಇದೆ ಅಂತ ಹೇಳಿದಾಗ, ಸರು ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ನೋಡಿ ಗೌಡ್ರೆ, ಇನ್ಯಾವತ್ತೂ ಕೂಡ ನೀವು ಈ ರೀತಿ ಶರ್ಟ್ ಬಿಚ್ಚಿ ಈ ಥರ
ಕೆಲಸ ಎಲ್ಲ ಮಾಡಬಾರ್ದು, ಏನೇ ಮಾಡೋದಿದ್ರೂ ಕೂಡ ನೀವು ಶರ್ಟ್ ಹಾಕ್ಕೊಂಡೇ ಮಾಡಬೇಕು ಅಂದಾಗ, ಸರಿ ಆಯಿತು ಕಣಮ್ಮಿ ಅಂತ ಹೇಳ್ತಾನೆ. ಸರಿ ಗೌಡ್ರೆ ನೀವು ಕೂತಿರಿ, ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ, ಅಲ್ಲ ನನ್ನ ಅಮ್ಮಿ ಇವತ್ತು ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಲು, ನಾನಂದರೆ ನನ್ನ ಅಮ್ಮಿಗೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಖುಷಿ ಪಡ್ತಾ ಇರಬೇಕಾದ್ರೆ ವಿದ್ಯಾ ಕೂಡ ಕಾಫಿ ತಗೊಂಡು ಅಲ್ಲಿಗೆ ಬರ್ತಾಳೆ. ಇನ್ನು ಭದ್ರ ಕಾಫಿ ಕುಡ್ದಿದ ತಕ್ಷಣ, ಅಯ್ಯೋ ಅಮ್ಮಿ ಇದಕ್ಕೆ ಸಕ್ಕರೆನೇ ಹಾಕಿಲ್ಲ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ಅಲ್ವಾ ಅವ್ವ ಕರೆಕ್ಟಾಗಿ ಸಕ್ಕರೆ ಹಾಕಿದ್ಲು ಅಂತ ಹೇಳ್ತಾಳೆ. ಒಂದು ನಿಮಿಷ ನೀನೇ ನೋಡಮ್ಮಿ ಅಂತ ಹೇಳ್ಬಿಟ್ಟು ವಿದ್ಯೆ ಕಾಫಿ ಕುಡ್ದಿದ ತಕ್ಷಣ, ಅಯ್ಯೋ ಕರೆಕ್ಟಾಗಿ ಇದೆ ಅಂತ ಹೇಳ್ತಾಳೆ. ಹೌದಾ ಕೊಡಮ್ಮಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ಬೇಕು ಅಂತಲೇ ವಿದ್ಯೆ ಹತ್ರ ಕಾಫಿ ಕುಡಿಸಿ ಮತ್ತೆ ಅದೇ ಕಾಫಿನ ಕುಡಿತಾ ಫುಲ್ ಖುಷಿ ಪಡ್ತಾ ಇರಬೇಕಾದ್ರೆ ಸರು ಅದನ್ನು ನೋಡಿಬಿಟ್ಟು, ಅಕ್ಕ ನಿನಗೆ ಹಾಲು ಕಾಫಿ ಅಂದರೆ ಆಗೋದಿಲ್ಲ ತಾನೇ, ಯಾಕೆ ಕುಡ್ದೆ ಅಂತ ಕೇಳಿದಾಗ, ನೋಡಮ್ಮಿ ನಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದಾರೆ ಅಂದಮೇಲೆ ಅವ್ರಿಗೋಸ್ಕರ ನಾವೆಲ್ಲದನ್ನೂ ಕೂಡ ಮಾಡಬೇಕು, ಅವ್ರಿಗೋಸ್ಕರ ನಮ್ಮ ಆಸೆ ಇಷ್ಟನೂ ಕೂಡ ಬಿಡಬೇಕು ಅಂತ ಹೇಳಿದಾಗ ಭದ್ರಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಅದೇ ಟೈಮ್ಗೆ ರತ್ನ ಮತ್ತು ಚೆಲುವ ಇಬ್ಬರು ಕೂಡ ಬರ್ತಾರೆ. ಗೌಡ್ರೆ ನಾವು ಇಲ್ಲೇ ಅಂಗಡಿಗೆ ಹೋಗಿ ಬರ್ತೀವಿ, ನಾವು ಬರೋ ಅಷ್ಟರಲ್ಲಿ ನೀವು ಸ್ನಾನ ಮಾಡಿಕೊಂಡು ರೆಡಿಯಾಗಿರಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಭದ್ರೆ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಅಜ್ಜಮ್ಮ ಕೂಡ ಬಂದುಬಿಟ್ಟು, ಸರು ತಗೊಳ್ಳೆ ಹೋಗಿ ಒಂದೆರಡು ಬಿಂದಿಗೆ ನೀರು ತೊಗೊಂಡು ಬಾ ಅಂತ ಹೇಳಿದಾಗ, ಅಯ್ಯೋ ಆಗೋದಿಲ್ಲ ಅಜ್ಜಿ ನಾನೊಬ್ಳೆ ಅಲ್ಲಿ ತನಕ ಹೋಗಿ ತರಬೇಕಾ ಅಂತ ಹೇಳಿದಾಗ, ಅಯ್ಯೋ ನಾನು ಇದ್ದೀನಿ ಅಲ್ವಾ, ಇದು ಕೂಡ ನನ್ನ ಅಟ್ಟಿ ಅಂದ್ಕೊಂಡು ನಾನೇ ಹೋಗಿ ತರ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಕೂಡ ನೀರನ್ನ ತಗೊಂಡು ಬರೋಕ್ಕೆ ಹೋಗ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್.